स्वागत है आपका बी न्यूज नेशन में। मैं हूं आबिद हुसैन शेख। पत्रकार के इशारे पर पीएसआई की दबंगगिरी, कलबुर्गी का आरोप। जाने माने कन्नड़ा के संशोधक डॉक्टर एम कलबुर्गी के भतीजे पर अपने अधिकार का रौब दिखाया सिंदगी पीएसआई निंगप्पा पुजारी ने। जगदीश एम कलबुर्गी लिंगायत समुदाय के जाने माने कार्यकर्ता के रूप में पहचाने जाते हैं। इन पर स्थानीय प्रजावाणी पत्रिका के स्ट्रेंजर शांतु हिरेमठ के इशारे पर पीएसआई निंगप्पा पुजारी ने बिना किसी कारण के चलते बेरहमी से पुलिस थाने में कपड़े उतरवाकर नंगे शरीर पर पिटाई करते हुए पुलिस लॉकअप में बंद करके पानी को तरसाकर मूत्र विसर्जन के लिए भी मौका न देकर इंसानियत की हदें पार करके मानवता को शर्मिंदा करने की घटना अपनी आप बीती बताते हुए जगदीश कलबुर्गी ने आज प्रेस मीट में सिर्फ पत्रकार से माफी मांगने का दबाव डालते हुए मुझ पर पीएसआई ने इतना बड़ा अत्याचार किया है। इन पर गंभीर आरोप लगाते हुए पुलिस जनता की सुरक्षा के लिए होती है, पुलिस ही पत्रकार के इशारे पर ऐसा अत्याचार करेगी तो जनता का पुलिस पर से विश्वास उठ जाएगा। पीएसआई को इस महान कर्तव्य पर रहने का कोई दायित्व नहीं बनता। पुलिस वरिष्ठ अधिकारियों से लेकर गृह मंत्रालय तक पीएसआई निंगप्पा पुजारी के खिलाफ आवाज उठाते हुए सख्त कार्रवाई करके इन्हें निलंबित करने की मांग करते हुए मानव अधिकार का भी उल्लंघन बताते हुए इंसाफ नहीं मिला तो हड़ताल करने की चेतावनी दी। नवंबर 24/11/2018 ಶನಿವಾರ ದಿವಸ ಸಾಯಂಕಾಲ ಸಂಜೆ 7 ಗಂಟೆಗೆ ನಮ್ಮ ಮನೆಯಲ್ಲಿ ನಾನು ಕುಳಿತಿದ್ದಾಗ 3 ಜನ ಅಪರಿಚಿತರು ಅವ್ರ ಮುಖವನ್ನೇ ನಾನು ನೋಡಿಲ್ಲ ನನ್ನ ಮನೆಯಲ್ಲಿ ನುಗ್ಗಿ ಒಳಗಡೆ ಬಂದರು. ಬಂದ ತಕ್ಷಣ ನಾನು ನೋಡಿದೆ, ಯಾರಿದ್ರಿ ಮೇಲ್ಗಡೆ ಬನ್ನಿರಿ ಅಂತ ನಾನು ಅವ್ರು ಕೂಗಿದ್ರೆ, ಎಲ್ಲ PSI ಸಾಹೇಬರು ಬಂದಿದ್ದಾರೆ, ನೀವು ಬರಬೇಕಂತ ಹೇಳಿದ್ದಾರೆ ಅಷ್ಟು ಹೇಳಿಬಿಟ್ರು ಅವರು. ಆಯ್ತು ಬನ್ನಿರಿ ಟೀ ಕುಡಿದು ಹೋಗೋಣ ಅಂತ ನಾನು ಅವ್ರು ಬರಲಿಲ್ಲ. ಆನಂತರ ಏನು ಹೇಳಿದ್ರು, ಎದಕ್ಕೆ ರೀ ಏನು ಕೆಲಸ ಅಂತ ಕೇಳಿದ್ರೆ, ಎಲ್ಲ ನಿಮ್ಮ ಮ್ಯಾಲ ಒಂದು ವಾರಂಟ್ ಇದೆ, ಅವರು ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳ್ಯಾರ. ಏನಿದೆ ವಾರಂಟ್ ಅಂತ ನಾನು ತೋರಿಸಂತ ನಾನು ಹೇಳಿದೆ. ಆದರೂ ಸಹಿತ ಅವ್ರೇನೋ ವಾರಂಟ್ ತೋರಿಸಿಲ್ಲ. ಈಗ ನಿಮ್ಗೆ ಅರೆಸ್ಟ್ ಮಾಡಕತ್ತಿದ್ದೀವಿ ರೀ, ನಿಮ್ಮ ಕಚೇರಿಗೆ ತೊಗೊಂಡು ಹೋಗ್ಕದ ಅಂತಂದ್ರು. ನಮ್ಮ ಮಿಸೆಸ್ ಒಳಗಿಂದ ಓಡಿ ಬಂದರು. ಬಂದ ತಕ್ಷಣ ಕೇಳಿದ್ರು ಏನದ ಏನಿಲ್ಲ ಅಂತೇಳಿ ಅವ್ರು ನನ್ನ ಕೈ ಹಿಡಿದು ಜೋಗಿದ್ರು. ಇವರು ಪೊಲೀಸರು ನನ್ನ ಕೈ ಹಿಡಿದು ಒಂದು ಕೈ ಜೋಗಿದ್ರು, ನನ್ನ ಮಿಸೆಸ್ ಒಂದು ಕೈ ಹಿಡಿದು ಜೋಗಾಕಿ ಹೋಗಬೇಡ ಅಂಥೇಳಿ. ಇವರು ಗುಂಡಾಗಳು ಪೊಲೀಸರು ಅನ್ನೋದು ನನಗೇನು ಅರ್ಥನೇ ಆಗಲಿಲ್ಲ. ಬಹುಶಃ ಈ ಚರ್ಚಣದ ಗಂಗಾಧರ ಕೊಲೆ ಹಾಗೂ ಮಲ್ಲಿಕಾರ್ಜುನ ಅವ್ರ ಕೊಲೆ ಆದ ನಂತರ ನಾನು ಸ್ವಲ್ಪ ಸಂಶಯ ಬರಾಕತ್ತು. ಇಲ್ಲಿ ಏನೋ ರಾಜ್ಯದೊಳಗೆ ಇಲ್ಲಿ ಗುಂಡಾ ರಾಜ್ಯ ನಡೆದೇನೋ, ಇದೇನೋ ನನಗೇನೋ ಅರ್ಥನೇ ಆಗಲಿಲ್ಲ. ಪೊಲೀಸರು ಕರೆದಾರ ಅಂತ ಕೂಡಲೇ PSI ಬಂದಾರಂತ ನಾ ಒಂದು ನಮ್ಮ ಮನೆಯಿಂದ 200 ಮೀಟರ್ ದೂರಗಡೆ ಜೀಪ್ ಇತ್ತು, PSI ಜೀಪ್ ಇತ್ತು. ಧರ್ಮರಾಜ್ ಮತ್ತು ಗಂಗಾಧರ, ಹೌದು ಸರ್, ಧರ್ಮರಾಜ್ ಮತ್ತು ಗಂಗಾಧರ ಜೀಪಲ್ಲಿ PSI ಕುಳಿತಿದ್ರು. ಕುಳಿತ ತಕ್ಷಣ ನೀನೇ ಇಲ್ಲೇ ಭೂಷಣಿ ಮಗನೇ ಅಂತ ನನಗೊಂದು ಮಾತು ಅವರು PSI ಅಂದರು. ಸರ್ ನಾನು ಸಣ್ಣವರಲ್ಲ, ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವಿದ್ದೀನಿ, ನಾನು ಭಾಷೆ ಚೆನ್ನಾಗಿ ಬಳಸ್ರಿ ಅಂತ ನಾನು ಹೇಳಿದೆ. ಏ ಮಗನೇ ಕೂತ್ಕೋ ಗಾಡಿಯಲ್ಲಿ ಅಂತೇಳಿ ನನ್ನನ್ನು ದಬ್ಬಿ ಹಾಕಿ ಗಾಡಿಯಲ್ಲಿ ಕೂರಿಸ್ಕೊಂಡ್ರು. ಸರ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಆ ನಂಬರ್ ಇಲ್ಲಿ FIR ಒಳಗೆ ಅವ್ರ ನಂಬರ್ ಬರ್ತಾರೆ ನೋಡಿ ಸರ್. ಸಿಂದಗಿ PSI ಹಾಂ, ಸಿಂದಗಿ PSI ಸರ್, ನಿಂಗಪ್ಪ ಪೂಜಾರಿ, ಸಿಂದಗಿ PSI ನಿಂಗಪ್ಪ ಪೂಜಾರಿ ಅಂತ ಸರ್. ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸಂಜೆ 7:20 ಆಗಿತ್ತು ಟೈಮ್. ನನ್ನ ವಾಚು, ನನ್ನ ಕೈ ಉಂಗುರ, ನನ್ನ ಕೊಳ್ಳಲಿದ್ದ ಲಿಂಗದಕಾಯಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ಬಿಚ್ಚಿಬಿಟ್ರು. ಯಾಕಂತ ಕೇಳಿದೆ ನಾನು, ಏ ಬಿಚ್ಚರೆ ಅಂತೇಳಿ ನಾನು ಗದರಿಸಿದ್ರು. 3 ಜನ ಪೊಲೀಸರು ಹಿಡಿದಿದ್ದಾರೆ. ಆತ ಹೊಡ್ಯಕ್ಕೆ ಶುರು ಮಾಡಿಬಿಟ್ಟ, ನಾನು ಅರವತ್ತನೇ ಮಾಡಿ. ಬಹುಶಃ ನಾನು ದರೋಡೆ ಮಾಡಿದ್ದಿಲ್ಲ, ನಾನು ಕೊಲೆ ಮಾಡಿಲ್ಲ, ಯಾರ ಮೇಲಾದ್ರೂ ನಾನು ರೇಪ್ ಮಾಡಿಲ್ಲ. ಕೊಲೆ, ರೇಪು ಮತ್ತು ದರೋಡೆ ಮಾಡಿದಂಥವ್ರಿಗೆ ಇಂಥ ಶಿಕ್ಷೆ ಅವ್ರು ಕೊಡಲಿ, ನಾ ಬೇಡವಲ್ಲ. ಇವರು ಹೊಡ್ಯಕ್ಕೆ ಅಧಿಕಾರ ಕೊಟ್ಟವ್ರೆ. ಸ್ವಲ್ಪ DC ಅವರಾಗಲಿ, SP ಸಾಹೇಬರಾಗಲಿ, ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಯಾವತ್ತು ಹೇಳ್ತೀನಿ, ಸ್ವಲ್ಪ ಈ ವಿಷಯವನ್ನು ಹೈಲೈಟ್ ಮಾಡಿಕೊಂಡು ಸ್ವಲ್ಪ ಬರ್ತಿರಾದ್ರೆ ಮತ್ತೆ ನಮ್ಮಂಥ ಅಮಾಯಕರ ಮೇಲೆ ಮುಂದೆ ದಬ್ಬಳಿಕೆ ಆಗೋದಿಲ್ಲ. ಆ PSI ಮತ್ತು ಸಸ್ಪೆಂಡ್ ಆಗಬೇಕು ಅಂದ, ಇಲ್ಲ ಡಿಸ್ಮಿಸ್ ಆಗಬೇಕು ಅಂದು. ಯಾಕಂದ್ರೆ ನನಗೆ ಎಷ್ಟು ತ್ರಾಸ ಆಯ್ತು ಅವತ್ತು ರಾತ್ರಿ ಅಂತಂದ್ರೆ, ಬಹುಶಃ ಶುಗರ್ ಇದ್ದಂಥವ್ರು ಯಾರಾದರೂ ಜೈಲ್ದೊಳಗಿದ್ರೆ ಅವರು ಕಾಲ್ಮಡಿ ಎಷ್ಟು ತ್ರಾಸ ಆಗ್ತದಂದ್ರೆ, ನಾವು ಕ್ಯಾರಿ ಬ್ಯಾಗ್ದೊಳಗೆ ನಾ ಕಾಲ್ಮಡಿ ಮಾಡಿದ್ದೀನಿ. ಅವತ್ತು ಹೊರಗಡೆ ಸಹಿತ ನನ್ನ ಬಿಡಲಿಲ್ಲ. ಇಂಥ PSI ಈ ರೀತಿ ಅದಾರೆ. ಇವ ಯಾರು ಇದ್ರ ಮೇಲೆ ಮಾಡಿದ್ದಾನೋ, ಮತ್ತು ಇವ ನನಗೆ ಅಕಸ್ಮಾತ್ ನನಗೆ ಅಲ್ಲಿ ಹೊಡೆಯುವ ಮುಂದೆ ಮೊಬೈಲ್ದೊಳಗೆ ರೆಕಾರ್ಡಿಂಗ್ ಮಾಡ್ಕೊತಿದ್ದ, ಅದು ಯಾರಿಗೆ ಬಿಟ್ಟಿದ್ದಾನೋ
ಅವತ್ತು ಅವನ ಮೊಬೈಲ್ಗೆ ಯಾರ್ಯಾರು ಫೋನ್ ಹಚ್ಚಾರ ಇವ ಯಾರಿಗೆ ಹಚ್ಚಿದಾನ ಸ್ವಲ್ಪ ಆ ನಂಬರ್ಗಳು ಸಹಿತ ತೊಗೋಬೇಕು, ದಯವಿಟ್ಟು ಹೇಳ್ತೀವಿ ನಾವು. ಆ ನಂಬರ್ ತೊಗೊಂಡು ಮಾನ್ಯ SP ಸಾಹೇಬರು, DC ಸಾಹೇಬರು ಹಾಗೂ ಗೃಹ ಸಚಿವರು, ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಸ್ವಲ್ಪ ಇದನ್ನು ನಿಗಾ ವಹಿಸಿ ಅವನ್ನ ಸ್ವಲ್ಪ 10 ಬಸ್ನಲ್ಲಿ ಇಟ್ಟರೆ ನಮ್ಮಂಥ ಅಮಾಯಕರಿಗೆ ತೊಂದರೆ ತಪ್ಪುತ್ತದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ತಾವೆಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದ ನಮ್ಮ ಆತ್ಮೀಯ ಮಿತ್ರರು ಸ್ವಲ್ಪ ಇದನ್ನು ಹೈಲೈಟ್ ಮಾಡಿ ಸ್ವಲ್ಪ ಅವನ್ನ ವ್ಯವಸ್ಥೆ ಮಾಡಿ ಆಮೇಲೆ ಡಿಸ್ಮಿಸ್ ಆಗಬೇಕು, ಸಸ್ಪೆಂಡ್ ಆಗಬೇಕು. ಸ್ವಲ್ಪ ಏನಿಲ್ಲ ಸರ್, ಅವ ನಾನು ಕಂಪ್ಲೀಟ್ ಇಲ್ಲ, ನಮ್ಮ ಮಿಸ್ಸಸ್ಗೆ ಮತ್ತು ನಮ್ಮ ಸಹೋದರಿಗೆ ಹೋಗಿ ಅವ್ರಿಗೆ ಭೇಟಿ ಅಂತ ಹೇಳಿದ್ ಸರ್, PSI ಹೇಳ್ತೀರಿ ಅದು ಆಯ್ತು. ಅಲ್ಲಿ ಬಂದಂಥ ಎಲ್ಲರ ಮುಂದೆ ಅದನ್ನ ಹೇಳ್ಯಾರ, ಅವ್ನು ಶಾಂತಿ ಇರೋಟ್ಟಿಗೆ ಹೋಗಿ ತಪ್ಪಾಗಿ ತಿಳ್ಕೊಂಡು ಮಾತ್ರ ನಾನು ತಪ್ಪಣ್ಣಕ್ಕೆ ಅವ ಬಂದರೆ ಬರ್ಬೇಕಂತ ಸರ್, ಅವ ಕಂಪ್ಲೀಟ್ ಕೊಡ್ಬೇಕಾಗಿತ್ತು ಇಲ್ಲ ರೇಟಿಂಗ್ ನಾವು ಬರಬೇಕಾಗಿತ್ತು. ಜಗದೀಶ್ ಕಲಬುರ್ಗಿ ಅವರು ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ ಅಂತ ಅವ್ರು ರೇಟಿಂಗ್ ಕೊಡಬೇಕಾಗಿತ್ತು. ಕಂಪ್ಲೀಟ್ ಕೊಟ್ಟರೆ ನಾನು ಏನಾದ್ರು ಹೇಳ್ತಿದ್ದೆ ಸರ್, ಉತ್ತರ ಕೊಡ್ತಿದ್ದೆ. ಇವಾಗ PSI ತನ್ನ ಮೈ ಮೇಲೆ ಹಾಕೊಂಡು ಕೇಸ್ ಮಾಡ್ಕೊಂಡಿದ್ದಾರಲ್ಲ, ಮತ್ತು ಅವ್ರ ಮನೆಗೆ ನಮ್ಮ ಹೆಂಡತಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅದ ಸರ್, ಟೀಚರ್ ಅದಾರೆ, ಹೈಸ್ಕೂಲ್ ಟೀಚರ್ ಅವ್ರಿಗೆ ಹೇಳ್ತಂತ ಹೋಗಿಸಿದ್ರೆ ಅವ್ರು ಹೋಗಿಸಿದ್ರೆ ತಪ್ಪಾಯ್ತು ಕಾಯ್ದುಕೊಂಡು ಬಾ ಅಂತ ಹೇಳ್ತಂತ ನಮ್ಮ ಮಿಸ್ಸಸ್ ಅವರಿಗೆ. ಆಯ್ತು ಹೈಸ್ಕೂಲ್ ಟೀಚರ್ ಇದ್ದಾರೆ. ಮತ್ತು ಇದು ಏನು ಅನಿಸ್ತೈತೆ ಹೇಳಿ ಸರ್, ನಾವು ಈಗ ಅವನ ಮ್ಯಾಗ ಏನು ಕಂಪ್ಲೇಂಟ್ ಕೊಟ್ರಿ? ಕಂಪ್ಲೀಟ್ ಕೊಡ್ತೀನಿ ಸರ್, ಕಂಪ್ಲೀಟ್ ಕೊಡ್ಬೇಕು ಸರ್. ಈಗ ಸರ್ ಈಗ ಗೃಹ ಸಚಿವರು ಇಲ್ಲೇ ಜಿಲ್ಲೆದವ್ರ, ಹೌದು ಸರ್, ಬಿಜಾಪುರ ಜಿಲ್ಲೆದವರು ಹೌದು ಸರ್, ಇವತ್ತು ಐತಲ್ರಿ ಇಲ್ಲಿ ಬರ್ತಾ ಇದಾರ ಬಿಜಾಪುರ. ಈ ವಿಷಯ ಬಗ್ಗೆ ಏನು ಚರ್ಚೆ ಮಾಡ್ಬೋದ್ರಿ ಅವ್ರ ಜೊತೆ? ಮಾಡ್ತೀನಿ ಸರ್, ವಿಷಯ ಚರ್ಚೆ ಮಾಡ್ತೀನಿ ಸರ್. ಅವ್ರ ನಜರ್ಗೂ ತರ್ತೀನಿ, ಇವತ್ತು ಅವರಿಗೆ ಮನವಿನೂ ಕೊಡ್ತೀನಿ ಸರ್. ಗೃಹ ಸಚಿವರಿಗೂ ಕೊಡ್ತೀನಿ, ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ MC ಮನಗುಡಿ ಅವರಿಗೂ ಕೊಡ್ತೀನಿ ಸರ್. ಪೊಲೀಸ್ ಇಲಾಖೆ ಮೇಲಾಧಿಕಾರಿ IG ಕಳಿಸ್ತೀನಿ ಸರ್, IG ಅವ್ರಿಗೆ ಕಳಿಸ್ತೀನಿ ಸರ್, SP ಅವ್ರಿಗೆ ಕೊಟ್ಟಿದ್ದೀನಿ, ಸಿಂಗಿ PSI CPI ಸ್ಟೇಟ್ ಕೊಟ್ಟಿನಿ ರೀ, ಇಂಡಿ DYSP ಅವ್ರ 2 ದಿವಸದಿಂದ ಒಂದು ಫೋನ್ ಹಚ್ಚಾರ ಸರ್. ನಿಮ್ಮ ವಿಷಯವನ್ನು ನಾನು ಇದು ಮಾಡೀನಿ, ನಿಮ್ಮಿಬ್ಬರಿಗೆ ಕೂಡಿ ಸ್ಟೇಷನ್ ನಾನು ರಾಜಿ ಮಾಡಿ ಕಳಿಸ್ತೀನಿ, ಸ್ವಲ್ಪ ನೀವು ಸ್ಟೇಷನ್ಗೆ ಬಾ ಅಂತಂದ್ರು. ರಾಜಿ ಮಾಡಾಗಿತ್ತ ನಾ ಬರ್ದಲ್ಲ, ಅವ ಸಸ್ಪೆಂಡ್ ಮಾಡಾಗಿತ್ತ ನಾ ಬರ್ತೀನಿ ಅಂತ ಹೇಳಿದ್ರು ಸರ್. ಯಾಕಂದ್ರೆ ಏನು ಮಾಡ್ತೀನಿ FIR ಹೇಳ್ದಾರ ಸರ್. ಹ್ಞೂ FIR ಹೇಳ್ದಾರ ಸರ್. ಈಗ ನಾನು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಜಾಮೀನು ತೊಗೊಂಡು ಬಂದಿನಿ ಸರ್. ಈಗ ನಾನು ರಾಜಿ ಮಾಡ್ತೀನಿ ಅಂತ ಅವ್ರು ಅಂತಾರೆ. ಅದಕ್ಕೆ ನಾ SP ಅವರಿಗೆ ಮತ್ತು IG ಎಲ್ಲರಿಗೆ ಕೊಟ್ಟಿನಿ ಸರ್. ಈಗಾಗಲೇ ಮನೆಗೆ ಕೊಟ್ಟಿದ್ದೀನಿ, ಇವತ್ತು ಗೃಹ ಸಚಿವರಿಗೆ ಕೊಡ್ತೀನಿ, ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ MC ಮನಗುಳಿ ಅವ್ರಿಗೆ ಮನೆಗೆ ಕೊಟ್ಟಿಸಿದ್ರೆ ಅವನ ಮ್ಯಾಲೆ ಕ್ರಮ ತೊಗೊಳಕ್ಕೆ ನಾ ಹೇಳ್ತೀನಿ ಸರ್. ಇವತ್ತಿನ ಈ ಶುಭ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ಬಳಗದವರಿಗೆ ಅನಂತ ನಮಸ್ಕಾರಗಳು. ಆತ್ಮೀಯರೇ, ನಾನು ಜಗದೀಶ್ M ಕಲಬುರ್ಗಿ, ಸಿಂದಗಿ ತಾಲೂಕಿನ ಯರಗಲ್ BK ಗ್ರಾಮದವರು. ಕಳೆದ ನವೆಂಬರ್ 24ರಂದು ನನ್ನ ಮೇಲೆ ಸಿಂದಗಿಯ PSI ಸಾಹೇಬಾಯುಕ್ತ ಶ್ರೀ ನಿಂಗಣ್ಣ ಪೂಜಾರಿ 4 ಜನ ಪೊಲೀಸರನ್ನು ನಮ್ಮ ಮನೆಗೆ ಕಳಿಸಿ ನನ್ನನ್ನು ಸ್ಟೇಷನ್ಗೆ ಎಳೆದುಕೊಂಡು ಬರಲು ತಿಳಿಸಿದ್ದರು. ತಿಳಿಸಿದ ತಕ್ಷಣ ಪೊಲೀಸರು ಬಂದು ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗುವಾಗ ನಮ್ಮ ಮನೆಯಿಂದ 200 ಮೀಟರ್ ದೂರದಲ್ಲಿ ನಿಂಗಣ್ಣ ಪೂಜಾರಿ ಜೀಪಿನ ಹತ್ರ PSI ನಿಂತಿದ್ದ. ನನಗೆ ಅವಾಚ್ಯ ಶಬ್ದದಿಂದ ನೀನೇ ಇಲ್ಲೇ ಬೋಸ್ಲಿ ಮಗನೇ ಅಂಥೇಳಿ ಬೈದು ಹತ್ತಲೆ ಗಾಡಿ ಮೊದಲ ಅಂತಂದೆ. ನಾನು ಹೇಳಿದೆ, ಸರ ಭಾಷೆ ಒಳ್ಳೇದಿರಲಿ, ನಿಮಗೂ ಆರೋಗ್ಯಕ್ಕೆ ಚಲೋದು, ನನಗೂ ಒಳ್ಳೆಯದು, ನಾವು ಸಣ್ಣವರಲ್ಲ, ನೀವು ನಮಗೂ ವಯಸ್ಸಿನ ಸಣ್ಣವ್ರು ಇರಬೇಕು, ಆದ್ರೆ ಭಾಷೆ ಮಾತ್ರ ಒಳ್ಳೇದು ಬಳಸ್ರಿ ಅಂತ ಅಂದೆ. ಹಾಕ್ರೆ ಇವನು ಗಾಡಿಯಾಗ ಅಂತೇಳಿ 4 ಜನ ಪೊಲೀಸರನ್ನು ಕೂಡ್ಕೊಂಡು ನಾನು ದಬ್ಬಿ ಗಾಡಿಯಲ್ಲಿ ಹಾಕ್ಕೊಂಡು ಸಿಂದಗಿ ಸ್ಟೇಷನ್ಗೆ ನಡೆದ್ರು. ಆವಾಗ ಸಾಯಂಕಾಲ 7:20 ಸಿಂದಗಿಯಲ್ಲಿ ನನ್ನನ್ನು ಒಯ್ದು ಪ್ಯಾಂಟು ಮತ್ತು ಶರ್ಟ್ಗಳನ್ನು ಬಿಚ್ಚಿ ನನ್ನ ಎಲ್ಲ ಡ್ರೆಸ್ ಅಂದ್ರೆ ಅಂಡರ್ ಮತ್ತು ಬನಿಯನ್ ಬಿಟ್ಟು ಬಟ್ಟೆಯನ್ನು ಕಳಚಿ ಅರೆಬೆತ್ತಲೆಯಾಗಿ ನಿಂದಿರಿಸಿ ಒಂದು ಬಿಳಿ ಬೆಲ್ಟ್ ತೆಗೆದುಕೊಂಡು ನನ್ನ ಕೈ ಮತ್ತು ಕಾಲಿಗೆ ಸಿಕ್ಕಾಪಟ್ಟೆ ಹೊಡೆದ. ಯಾಕೆ ಸರ್, ಯಾಕೆ ಹೊಡಿತೀರಿ, ಏನು ಕಾರಣ ಅಂತ ಕೇಳಿದ್ರೆ ಏನು ಹೇಳುತ್ತಿರಲ್ಲ, ವಾರಂಟಿನ ತೋರಿಸಿದ್ರು ತೋರಿಸ್ಲಿಕ್ತಿರಲ್ಲ. ಈ ಎಳೆದಾಗ ನಾನು ಇಷ್ಟು ಅಸಹಾಯಕತೆ ಆಗಿಬಿಟ್ನಲ್ಲ ಸರ್. ನಾನು ಅವನು ಒಂದೊಂದು ಏಟಿಗೆ ನನಗೆ ಭಾಳ ಕೆಟ್ಟ ಅನ್ಸಕತ್ತೆ ಸರ್. ಏನಪ್ಪ ಇದು ಪೊಲೀಸ್ ಜನ ನಮ್ಮಂಥವ್ರಿಗೆ ಈ ರೀತಿ ಆದರೆ ಸಾಮಾನ್ಯ ಜನರ ಸ್ಥಿತಿ ಏನು? ಇಲ್ಲ ಮಗನೇ, ನೀ ಲಿಂಗಾಯತ ಹೋರಾಟದೊಳಗೆ ನೀ ಭಾಳ ಭಾಗವಹಿಸ್ತಿ ಅಂತ, ನೀ ಲಿಂಗಾಯತರನ್ನ ಹಳ್ಳಿಯಿಂದ ದಿಲ್ಲಿಗೆ ಕರ್ಕೊಂಡು ಹೊಂಟಿ ಅಂತ ಹೋರಾಟಕ್ಕೆ. ಇದು 2 ದಿವಸದಿಂದ PSI ಹೇಳಿ ಇವರು CPI ಸಾಹೇಬ್ರ ಫೋನ್ ಹಚ್ಚಿರು, ನಿನಗೂ ಮತ್ತು PSI ಎನ್ಕ್ವೈರಿ ಮಾಡ್ತೀವಿ, ರಾಜಿ ಮಾಡ್ತೀವಿ, ನೀವು ಬರ್ರಿ ಸ್ಟೇಷನ್ಗೆ ಅಂತಂದರು. ಯಾವ್ದು ರಾಜಿ ಅಂತ ಕೇಳಿದೆ ನಾನು. ಈಗಾಗಲೇ ನಾನು ಕಂಪ್ಲೀಟ್ ಮಾಡೋಕೆ ಹೊಂಟಿದ್ದೀನಿ PSI ಮೇಲೆ, ಅದನ್ನ ಯಾಕೆ ರಾಜಿ ಮಾಡ್ತೀರ ನನಗೆ ಅಂತ ಕೇಳಿದೆ ನಾನು. ಇಲ್ಲ ನೀವು ಬರಬೇಕು ಅಷ್ಟೇ. ಇಲ್ಲ ನಮ್ಮ ಮನೆ ಮದುವೆ ಅದ, ನಮ್ಮ ಮಳೆಯಿಂದ ಮದುವೆ ನಡೆದಿತ್ತು, ನಾ ಬರೋದಿಲ್ಲ, ನಮ್ಮ ಮದುವೆ ಮುಗಿಸ್ಕೊಂಡು 3-4 ದಿವಸ ಆದಂತ ಬರ್ತೀವಿ ಅಂದ್ಕೊಳ್ಳೇನೆ. ಈಗ ನಮ್ಮ ಜಿಲ್ಲೆಯವರೇ ಗೃಹ ಮಂತ್ರಿ ಆಗಿದ್ದಾರೆ ಸನ್ಮಾನ್ಯ MP ಪಾಟೀಲ್ರು, ಅವ್ರಿಗೊಂದು ಮನವಿ ಪತ್ರನ ಇವತ್ತು ಕೊಡ್ತಾಯಿದ್ದೀನಿ. ಇದು ಆದ ನಮ್ಮ ಸಿಂದಗಿ ಬಿಜಾಪುರ ಜಿಲ್ಲೆಯ
ಉಸ್ತುವಾರಿ ಮಂತ್ರಿ ಶ್ರೀ MC ಮನಗೂಳಿ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತೀನಿ. ಇವರೇನು PSI ಮೇಲೆ ಕ್ರಮ ತಗೊಳ್ಳಿಕ್ಕಂದ್ರೆ ನಾ SP ಆಫೀಸ್ ಮುಂದೆ ಹೋಗಿ ನಾ ಮತ್ತೇನು ಧರಣಿ ಮಾಡಬೇಕು ನಾ ಮಾಡ್ತೀನಿ, ನಾನು ಕುಟುಂಬ ಸಮೇತವಾಗಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂಥೇಳಿ ಇವತ್ತಿನ ಪ್ರೆಸ್ ಮೀಟನ್ನು ನಾ ಇಲ್ಲಿ ಮುಗಿಸ್ತೇನೆ. ರಾಷ್ಟ್ರೀಯ ಬಸವ ಸೈನ್ಯದ ನಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಇಲ್ಲ ಸರ್. ಎಲ್ಲರೂ ನಮ್ಮ ಕಂಪ್ನಿ ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ 3 ದಿವಸ ಆಯ್ತು ಸರ್ ಹೋಗಿ ಅವರು. ನಾವು ನಿನ್ನೆ ಇದನ್ನು ಪ್ರೆಸ್ ಮೀಟ್ ಇಟ್ಕೋಬೇಕಂದ್ಕೊಳ್ಳೇ ನಿನ್ನೆ ನಮ್ಗೆ ಟೈಮ್ ಸಿಗಲಿಲ್ಲ ಸರ್. ಅದಕ್ಕೆ ನಿನ್ನೆ ಎಲ್ಲ ನೀವು ಎಲ್ಲ ಕಂಡಕ್ಟ್ ಮಾಡಿ ನಿಮ್ಮ ನಂಬರ್ ಎಲ್ಲ ತೊಗೊಂಡಿಸಿ ಇವತ್ತು ನಾ ಮಾಡಕ್ಕೆ ಸರ್. ನಮ್ಮ ಸಂಘಟನೆಯವ್ರಿಗೆ ಯಾರಿಗೆ ವಿಷಯನೇ ಗೊತ್ತಿಲ್ಲ ಸರ್. ನಾನು ಮೊಬೈಲ್ ಕಸ್ಕೊಂಡು ಬಿಟ್ಟಲ್ರಿ PSI ಅಲ್ಲೇ ನಮ್ಮ ಮನೆಯಲ್ಲೇ ಬಂದು ನಾನು ಪೊಲೀಸರು ನಾನು ಹಿಡಿದು ಮೊಬೈಲ್ ತೊಗೊಂಡ್ಬಿಟ್ರು ಕಸ್ಕೊಂಡ್ಬಿಟ್ರು. ನಾ ಯಾರಿಗೆ ತಿಳಿಸಲಿ ಸರ್ ಹಿಂದ್ಗಡೆ ಇಲ್ಲ ಸರ್. ನಮ್ಮ ಮನೆಯವ್ರು ಯಾರ್ದು ನಂಬರ್ ಇಲ್ಲಲ್ಲ ಅವ್ರ ಹತ್ರ. ಇವತ್ತು ಮೊಬೈಲ್ ನಂಬರ್ ಇತ್ತು ಅಂದರೆ ಯಾರಿಗೆ ಹೇಳಕ್ಕೆ ಕೇಳೋಕ್ಕೂ ಆಗ್ತದೆ ಸರ್. ಮತ್ತು ಮೊಬೈಲೇ ಕಸ್ಕೊಂಡು ಅನ್ನಂದಾಗ ನಾ ಯಾರಿಗೆ ಹೇಳ್ಬೇಕು ಹೇಳ್ರಿ ನೋಡಿ. ಇದು 24/11/2018 ಶನಿವಾರ ದಿವಸ ಆಗ್ಯದ ಸರ್. ರವಿವಾರ ದಿವಸ ಶನಿವಾರ ರಾತ್ರಿ ಪೂರ್ತಿ ನನಗೆ ಸ್ಟೇಷನ್ದಲ್ಲಿ ಇಟ್ಕೊಂಡಿದ್ದಾನೆ. ಬೆಳಿಗ್ಗೆ ರವಿವಾರ ದಿವಸ 11:00 ನನಗೆ ಜಾಮೀನು ಕಳಿಸ್ಯಾನ ಸರ್ ತಹಸೀಲ್ದಾರ್ ಆಫೀಸ್ ಸರ್. ದಿಲ್ಲಿ ಕಾರ್ಯಕ್ರಮ ಇತ್ತು ರೀ. ಮಾದೇವಿ ಅವರು ದಿಲ್ಲಿಯಲ್ಲಿ ಲಿಂಗಾಯತ್ ಹೋರಾಟ ಇತ್ತು. ಅದು ಹಳ್ಳ್ಯಾಗ ನಾವು ತಿರುಗಾಡಕತ್ತಿದ್ದೇವಲ್ರಿ. ನನಗೆ ಒಂದು ವಾರ ಮುಂಚಿತವಾಗೇ ನೀ ಅಲ್ಲಿಗೆ ಬಾರಪ್ಪ ಅಂತ ಹೇಳಿದ್ರು ನನಗೆ ದಿಲ್ಲಿಗೆ. ನಾ ದೆಹಲಿ ಕಡೆಗೆ ಹೋಗಿಬಿಟ್ಟೆ. ನಾ ಅದೆಲ್ಲ ಇದು ಮಾಡಿಕೊಂಡು ಬರಬೇಕಾದ್ರೆ ಮತ್ತೆ ಒಂದು ವಾರ ಆದ ನಂತರ ನಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ಸಿಕ್ತು ಸರ್ ದಿಲ್ಲಿಂದ ವಾಪಸ್ ಬರೋಂದ. ಇದು ಆದ ನಂತರ ಮತ್ತೆ ನಮ್ಮ ಸಹೋದರ ನಮ್ಮ ಕಾಕನ ಮಗನ ಲಗ್ನ ಇತ್ತು. ಈ ಮತ್ತೆ ನಮ್ಮ ಹಳೆಯಂದೊಂದು ಲಗ್ನ ಇತ್ತು 3-4 ದಿವಸದಿಂದ. ಇವೆಲ್ಲ ಹಿಂಗೆ ಟೈಮ್ ಬಂದ್ಕೊಳ್ಳಿ ನನಗೆ ಒಟ್ಟು ಪ್ರೆಸ್ ಮೀಟ್ ಮಾಡೋದು ಆಗಲಿಲ್ಲ ಸರ್. ನಿಂಗಪ್ಪ ಪೂಜಾರಿ ಸರ್. ಕಾರಣನೇ ಗೊತ್ತಿಲ್ಲ ರೀ ನನಗೇನು ಹೊಡ್ಲಕತ್ನಲ್ರಿ. ಆ ಹೊಡೆ ಮುಂದೆ ಏನಂದ ಒಂದು ಮಾತು, ಮಗನೇ ನೀ ಲಿಂಗಾಯತ್ ಹೋರಾಟ ಮಾಡ್ತಿದ್ಯಾ, ನೀನು ಲಿಂಗಾಯತ್ ಜನರನ್ನ ದಿಲ್ಲಿಗೆ ತೆಗೆದುಕೊಂಡು ಹೋಗ್ತೀಯ ಅಂತಂದ. ಓ ಬಹುಶಃ ಇದೇ ರೀಸನ್ ಇರ್ಬೋದು ತನಗೆ ಅವಾಗ ಫ್ಲ್ಯಾಶ್ ಆಗಿ ಸರ. ಯಾರಿಗೂ ನಾ ಟಾರ್ಚರ್ ಕೊಡೋದಿಲ್ಲ. ನಾವು ಕಳುವು ಮಾಡೋರಲ್ಲ, ದರೋಡೆನೂ ಮಾಡೋರಲ್ಲ, ಯಾರ ಮ್ಯಾಗೂ ನಾವು ರೇಪ್ನೂ ಮಾಡಿಲ್ಲ. PSI ಮೇಲೆ ನಾವು ಇವತ್ತು ಕಂಪ್ಲೀಟ್ ಕೊಡ್ತೀನಿ ಸರ್. ಈಗ ಸಿಂಧಿ ಕೋರ್ಟ್ನಿಂದ ಒಂದು FIR ಮಾಡಿಸ್ತೀನಿ ಸರ್. ನಾವು ಹೋರಾಟ ಮಾಡೋರ ಮೇಲೆ ಹಿಂಗೆ ದಬ್ಬಾಳಿಕೆ ಆಗ್ತದ್ರೆ ಇನ್ನು ಸಾಮಾನ್ಯ ಜನರಿಗೆ ಏನು ಸ್ಥಿತಿ ಅಂತ ಹೇಳಿಸ್ರು. ನಾವು ಹೋರಾಟ ಮಂಜೂರೊಳಗೆ ಇದ್ದವ್ರು ಸರ್. ಹೋರಾಟ ಮಾಡ್ತಾ ಜಿಲ್ಲಾ ರಾಷ್ಟ್ರೀಯ ಬಸವ ಸೇನೆಯಿಂದ ಸಂಘಟನೆ ಕಾರ್ಯದರ್ಶಿ ಸರ್ ನಾನು. ಸರ್ ನಿಮ್ದು ದೊಡ್ಡ ಸಂಘಟನೆ ಸರ್. ನೀವು ಸಂಘಟನೆದವ್ರು ಎಲ್ಲ ಸೇರಿಬೇಕಾದ್ರೆ ಅವತ್ತೇ ನೀವು ಡಿಸಿಷನ್ ತಗೋಬೋದಿತ್ತು. ಗೊತ್ತಾನೆ PSI ಸಸ್ಪೆಂಡ್ ಆಗ್ತಿದ್ದ, ತನ್ನ ತಪ್ಪು ಒಪ್ಪುತ್ತಿದ್ದ ಆ ಟೈಮ್ದಾಗ. ಹೌದಲ್ರಿ? ಯಾಕೆ ನೀವು ಅಂದ್ರೆ ಈಗ ಆಲ್ರೆಡಿ ನೀವು 1.5 ತಿಂಗಳು ಡಿಲೇ ಮಾಡಿದ್ರೆ 10 ಜನ ಹೋಗಿ ಮನೆಗೆ ಕೊಟ್ಟಿವಲ್ಲ ಸರ್. ಅವ್ರು ಏನಾದ್ರು ಇವ್ರನ್ನ SP ಅವ್ರಿಗೆ ಕೊಟ್ಟೇವ್ರಿ, DC ಅವ್ರಿಗೆ ಕೊಟ್ಟೆವು, ಬೆಳಗಾವ್ ಕೊಟ್ಟೇವ್ರಿ, DYSP ಕೊಟ್ಟೆವು, CBI ಕೊಟ್ಟೇವ್ರಿ. 2 ದಿವಸದಿಂದ ನನಗೆ ಫೋನ್ ಬಂದ್ರಿ CBI ಅವ್ರ ಕಡೆಯಿಂದ. ನೀವು ಬರಬೇಕು, ನಾ ರಾಜಿ ಮಾಡಿಸ್ತೇವೆ. ರಾಜಿ FIR ಆಗ್ಯದ, ರಾಜಿ ಏನು ಮಾಡಿಸ್ತೀರಿ ನಮ್ಮ ಮೇಲೆ? ನಾ ಹಿಂಗೆ ಅಂದೇನು ನಾನು FIR ಆಗ್ಯದ. ನನಗೆ ಹೋಯ್ದು ರಾತ್ರಿ ಬೆಳತಾನ ನಾನು ಹೊಡೆದ. ಸಂಜೆ 7ರಿಂದ ರಾತ್ರಿ 9:30 ತನಕ ಹೊಡೆದಾನ. ಅದು ರೆಕಾರ್ಡಿಂಗ್ ಮಾಡಿಕೊಂಡು ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳ್ಸೇನೆ ಸರ್. ಮತ್ತೊಂದು PSI ಯಾರಿಗೆ ತೃಪ್ತಿ ಪಡಿಸ್ಯಾರ ಅದನ್ನು ಕಳಿಸಿ. ಮತ್ತು ಇವ್ರು ನಮ್ಮ ಮೇಲೆ ಈ ರೀತಿ ಮಾಡಿರ್ತಂದಾಗ ಹಿಂದೆ ಬರುವಾಗ ಕಾಣೋದ ಸರ್. ಇಂತೆಲ್ಲ ಹಿಂದೆ ಯಾರು ಕೈವಾಡದ ಅದು ನಾವು ಹೇಳ್ಬೇಕು ಸರ್. PSI ಬಂದು ಇಲ್ಲ ಸರ್, ನಾವು ಮಾಡ್ತೀವಿ ಅಂದ್ರೆ ನೀವು ಅವಾಗ ಮಾಡಿದ್ರೈತಿಲ್ಲ. ನಿಮ್ಗೆ ಬಹುಶಃ ಪತ್ರಿಕಾ ಮಾಧ್ಯಮದವ್ರು ಎಲ್ಲರಿಗೂ ನಾ ಇದನ್ನ ನೀವು ಬಹುಶಃ ನಾ ಕಂಪ್ಲೇಂಟ್ ಮಾಡಿದ್ರೆ ನೀವು ಎಲ್ಲರಿಗೆ ಇದರಿಂದ ಹಾಕಿ ಸರ್. ನನ್ನ ಹೆಸರು ಜಗದೀಶ್ M ಕಲಬುರ್ಗಿ, ಹುಡುಗಿ ತಾಲೂಕಿನ ಯರಗಲ್ BK ಗ್ರಾಮ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।